ಕಡ್ಕೋಳದ ಮಡಿವಾಳೇಶ್ವರರು ಏನು ಹೇಳಿದರು? ಬೈದು ಹೇಳಿದ್ರು, ನಿಮಗೆಲ್ಲ ಲಿಂಗ ಯಾಕೆ ಬಿಡ್ತಿರೋ ಮಂಗ, ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ, ಅದಕ್ಕೇ ನಿನಗೊಲಿಲಿಲ್ಲೋ ಕೂಡಲ ಸಂಗ, ಮೊದಲಿಂದ ಕಡೆ ತನಕ ಬಂದೇನಿ ಹೀಂಗ, ಮಾನವನಾಗಿ ಹೀಂಗ ಮಾಡಿದರ ಹೆಂಗ, ಲಿಂಗ ಪೂಜೆಯ ಮಾಡಲಿಲ್ಲಲ್ಲೋ ಮಂಗ ಅಂದ್ರ ಅವರು. ಲಿಂಗ ಪೂಜೆಯ ಮಾಡಲಿಲ್ಲಲ್ಲು ಮಂಗ, ಅದಕ್ಕ ನಿನಗೊಲಿಲಿಲ್ಲ ಕೂಡಲ ಸಂಗ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲು ಮಂಗ, ಅದಕ್ಕ ನಿನಗೊಲಿಲಿಲ್ಲ ಕೂಡಲ ಸಂಗ. ಅದಕ್ಕ ನಿನಗೊಲಿಲಿಲ್ಲ ಕೂಡಲ ಸಂಗ. ಮೊದಲಾದ ಕಡಿತನಕ ಬಂದೀದಿ ಹಿಂಗ, ಮೊದಲಾದ ಕಡೆತನಕ ಬಂದೀದಿ ಹಿಂಗ, ಮಾನವನಾಗಿ ಹಿಂಗ ಮಾಡಿದರ ಹ್ಯಾಂಗ, ಮಾನವನಾಗಿ ಹಿಂಗ ಮಾಡಿದರ ಹ್ಯಾಂಗ. ಲಿಂಗ ಪೂಜೆಯ ಮಾಡಲಿಲ್ಲಲ್ಲು ಮಂಗ, ಅದಕ್ಕ ನಿನಗೊಲಿಲಿಲ್ಲೋ ಕೂಡಲ ಸಂಗ. ಲಿಂಗ ಎಷ್ಟು ಮಂದಿ ಕೊರಳಲ್ಲಿ ಇದೆ ಇವತ್ತು. ನಮ್ಮ ಲಿಂಗದ ಕಾಯಿ ಅನ್ನೋದು ಏನೇನೋ ಆಗಿ ಹೋಗ್ಯಾವ. ಮೊನ್ನೆ ನಾನು ಒಂದು ಬಸ್ಸಿಗೆ ಬರ್ತಾ ಇದ್ದೆ, ಬಸ್ ಎಲ್ಲ ತುಂಬಿಬಿಟ್ಟಿತ್ತು ರೀ, ಅವರು ಫುಲ್ ಪ್ಯಾಕ್. ಕೂತ್ಕೊಂಡೆ, ನನಗೆ ಯಾರೋ ಜಾಗ ಕೊಟ್ಟರು, ಕೂತ್ಕೊಂಡ ತಕ್ಷಣ ಬಸ್ ಇನ್ನೇನು ಹೋಗಬೇಕು, ಒಬ್ಬ ಹಣ್ಣಣ್ಣಾಗಿರುವಂಥ ತಾಯಿ ಬಂದ್ಲು, ಚಸ್ಮಾ ಹಾಕ್ಕೊಂಡಿದ್ಲು, ಕೈಯೊಳಗೊಂದು ಹರಿದ ಬಟ್ಟೆಯ ಗಂಟನ್ನು ಹಿಡ್ಕೊಂಡಿದ್ಲು, ಹಣೆ ತುಂಬ ವಿಭೂತಿ, ಕೈಯೊಳಗೊಂದು ಕೋಲು. ನೋಡ್ತಾ 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 ಬಂದ್ಲು. ಅಯ್ಯಯ್ಯಪ್ಪ, ವಯಸ್ಸಾದ ಹೆಣ್ಮಗಳು ಬಂದಾಳ, ಒಂದಿಷ್ಟು ಜಾಗ ಬಿಡ್ಬೇಕೈತೆ ಅನ್ಬೇಕು ಅನ್ನೋದು ಐತೇನೋ ಒಂದಿಷ್ಟರ ಮನಸ್ಸಿನೊಳಗೆ ಅನ್ಕೋತ 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 ನನ್ನ ಹತ್ರನ ಬಂದ್ಲು. ಯಪ್ಪ, ನೀನು ಸ್ವಾಮಿ ಕಂಡಂಗೆ ಕಾಣ್ತಿದ್ದಿ, ಒಂದೀಟ ಜಾಗ ಬಿಡ್ತೀಯನು ತಮ್ಮ ಅಂದ್ಲು. ಸ್ವಾಮಿ ಕಂಡಂಗೆ ಕಾಣೋದೇನೈತವ, ನಾ ಸ್ವಾಮಿನೂ ಅದೀನಿ ಅನ್ಯ. ಅಯ್ಯಯ್ಯಪ್ಪ, ಇರೋ ಲೆಕ್ಕ ಒಂದಿಷ್ಟು ಜಾಗ ಬಿಡು ಅಂದ್ಲು. ಜಾಗ ಬಿಡೋದು ಏನೈತವ, ಸರಿದು ಕೂಡೋದು ಏನೈತಿ, ನೀನ ಕುತ್ಕೊಂಡ್ಬಿಡು ಅಂದ್ಯ. ಎಲ್ಲ ಜಾಗ ನನಗೆ ಬಿಟ್ಟು ಏನು ದೊಡ್ಡ ಪುಣ್ಯ ತಂದ್ಕೊಬೇಡ, ಸುಮ್ಮ ಅದ್ರಾಗ ಸರಿದು ಕುಂದ್ರು ಅಂದ್ಲು. ನಾ ರೊಕ್ಕ ಕೊಟ್ಟು ಬಯಸ್ಕೊಳ್ಳೋದಂದ್ರೆ ಇದು ಅಂತ ಅವತ್ತು ಗೊತ್ತಾಯ್ತು. ಆಯ್ತು ಬಿಡವ, ಕೂತ್ಕೋ, ನಾವು ಸಣ್ಣವ್ರರ ಏನು ಅಲ್ಲ ಎಂತಿಲ್ಲ, ಇರೋ ಜಾಗನ ಹತ್ಯೆ ಮತ್ತೆ ಅದ್ರಿಟ್ಟ ನಾ ಇರಕರ ಏನು ದೊಡ್ಡ ಅದೀನಿ, ನಾ ಒಂದು ಪಾವು ಕೆ ಜಿ ಇದ್ದೀನಿ, ಕೂಡು ಅದ್ರಾಗ. ಸರಿ ಕೂತು. ಏನು ಬಸ್ ಹೋಗ್ತಾ ಇತ್ತು, ಟಿಕೆಟ ತೊಗೊಂಡಿದ್ವಿ, ಸ್ವಲ್ಪ ನಿದ್ದೆ ಬಂದು ತುಗುಡಿಸ್ತಾ ಮುದುಕಿ ಮೇಲೆ ಬಿದ್ನೆ. ಅಯ್ಯಯ್ಯಪ್ಪ, ಪಕ್ಕದಾಗ ಹೆಣ್ಮಕ್ಳು ಕುಂತಾರ ಅನ್ನೋದು ಕಬುರ ಐತನಿ ಇಲ್ಲಿ ನನಗೆ. ಹೆಣ್ಮಕ್ಳು ನೋಡಿ ಇಲ್ಲ. ನಾ ಅಂದೆ, ನೀನು ಹೆಣ್ಮಗಳಾಗಿ ಉಳ್ಕೊಂಡೇನವ್ವ, ನಮ್ಮ ತಾಯಿ ವಯಸ್ಸಾಗೈತಿ, ಆಗಲೇ ಆಯಿ ಆಗಿದ್ದು, ಇನ್ನೊಂದು 4 ದಿನಕ್ಕೆ ಮಾಯಿ ಆಗಿ ಹೋಗ್ಯಾಕದಿದಿ, ಮತ್ತು ಹೆಣ್ಮಗಳನ್ನ ಅಯ್ಯಯ್ಯ ನಿನಗೇನಾರು ಒಂದು ಸ್ವಲ್ಪ ಐತಿಲ್ಲ ಸ್ವಾಮಿ ಆಗಿದೆ. ನೋಡುವ, ಕೂತ್ಕೊಂಡ್ರೆ ನನಗೆ ನಿದ್ದೆ ಬರುತ್ತೆ, ಹಾಗಾಗಿ ನಾನು ನಿಂತ್ಕೋತೀನಿ, ನೀನು ಕೂಡು ಅಂತ ಹೇಳಿದ್ದು. ನಾನು ಶಾಣೆ ಇದ್ದಿ, ನಿಂತ್ಕೋಬಾ ಈ ಕಡೆ ಅಂದು. ಆಯ್ತು ಬಿಡಪ್ಪ ಅಂತ ನಿಂತ್ಕೊಂಡು, ಏನು ಬಸ್ ಹೊರಡ್ತು, ಸ್ಪೀಡಾಗಿ ಹೊರಡ್ತು. ಮುದುಕಿ ಪ್ರತಿ ಕ್ಷಣಕ್ಕೂ ಹಿಂಗೆ ಮಾಡ್ತು. ಲಿಂಗಯ್ಯನಿಗೆ ನಮಸ್ಕಾರ, ನಂಗೆ ಖುಷಿ ಆಯ್ತು. ಆಯಿ ಅನ್ಯಾನ್, ವಾಟ್ ಅಲ್ಲ, ರಿಯಲಿ ಟುಡೇ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಆಫ್ ಯು ಅನ್ಯಾನ್. ನನಗೆ ನಿನ್ನನ್ನು ನೋಡಿ ತುಂಬ ಖುಷಿ ಆಗಿದೆ ತಾಯಿ, ಭಾಳ ಸಂತೋಷ. ವಾಯ್, ಯಾಕೆ? ಪ್ರತಿ ಕ್ಷಣಕ್ಕೂ ಲಿಂಗಯ್ಯನಿಗೆ ನಮಸ್ಕಾರ ಮಾಡ್ತಾ ಇದೆಯಲ್ಲ, ಒಬ್ಬ ಲಿಂಗ ಪ್ರೇಮಿಯಾಗಿರುವಂಥ ತಾಯಿಗೆ ಜಾಗ ಬಿಟ್ಟಿನ ಅನ್ನುವಂಥ ಸಂತೋಷ ನನಗಾಗಿದೆ ತಾಯಿ. ಮುದುಕಿ ಅಂದು, ತಮ್ಮ ನೀ ಭಾಳ ತಪ್ಪು ತಿಳ್ಕೊಂಡಿದ್ದೀ, ಇದ್ರಾಗ ಲಿಂಗಿಲ್ಲ, ನಾಸಿ ಪುಡಿ ಇಟ್ಕೊಂಡಿನಿ, ವಾಸನೆ ನೋಡಾಕತ್ತೀನಿ ಅಂದ. ಲಿಂಗದ ಕಾಯಿ ಅನ್ನೋದು ನಾಸಿ ಪುಡಿ ಡಬ್ಬಿಯಾಗಿ ಹೋಗ್ಯಾವ ನಮ್ಮ ಕೈಯಾಗ. ಇನ್ನು ಮೋಕ್ಷ ಆಗು ಸಿದ್ಧ ಬಸವೇಶ್ವರ ಸಾಕ್ಷಾತ್ಕಾರ ಆಗಂದ್ರೆ ಹೆಂಗಾಗತ್ತೆ ರೀ? ಆಗೋದಿಲ್ಲ. ಯಾರಾದರೂ ನಾವು ಮಾಡುವಂಥ ಪೂಜೆಯನ್ನು ನೋಡಬೇಕು ಅಂತ ಸಿದ್ಧ ಬಸವೇಶ್ವರರು ಪೂಜೆಯನ್ನು ಮಾಡಿಕೊಳ್ಳಲಿಲ್ಲ. ನಾವು ಮಾಡಿಕೊಳ್ಳುವಂಥ ಪೂಜೆ ಮತ್ತೊಬ್ಬರಿಗೆ ಗೊತ್ತಾಗಬೇಕು ಅನ್ನೋದಕ್ಕಾಗಿ ಮಾಡಿಕೊಂಡವರಲ್ಲ. ಈ ನಾಡಿನ ಎಲ್ಲ ಜನರು ಕೂಡ ನನ್ನ ಪೂಜೆಯನ್ನು ನೋಡಿ, ನನ್ನ ಪೂಜಾ ವೈಭವವನ್ನು ನೋಡಿ ನನಗೆ ಎಲ್ಲರೂ ಕೂಡ ನತಮಸ್ತಕರಾಗಬೇಕು ಅನ್ನೋದಕ್ಕಾಗಿ ಪೂಜೆಯನ್ನು ಮಾಡಿಕೊಂಡವರಲ್ಲ. ಅವರು ಪೂಜೆಯನ್ನು ಪ್ರದರ್ಶನಕ್ಕಾಗಿ ಮಾಡಿಕೊಂಡವರಲ್ಲ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ, ಆತ್ಮ ದರ್ಶನಕ್ಕಾಗಿ ಲಿಂಗ ಪೂಜೆಯನ್ನು ಮಾಡಿಕೊಂಡವರು ಪರಮ ಪೂಜ್ಯರಾಗಿರುವಂತಹ ಸಿದ್ಧ ಬಸವೇಶ್ವರರು. ಆತ್ಮದರ್ಶನಕ್ಕಾಗಿ ಪೂಜೆಯನ್ನು ಮಾಡೋದಕ್ಕಾಗಿ ಏನು ಬೇಕ್ರಿ?
ಹಾಲು ಬೇಕು, ತುಪ್ಪ ಬೇಕು, ಮೊಸರು ಬೇಕು, ಊದಿನ ಕಡ್ಡಿ ಬೇಕು, ಹೂವು ಬೇಕು, ಧೂಪ ಬೇಕು, ಬಿಲ್ಲು ಪತ್ರಿ ಬೇಕು, ಹೌದಲ್ರಿ, ಕಾಯಿ ಬೇಕು, ಕರ್ಪೂರ ಬೇಕು, ಆರತಿ ಬೇಕು, ಹಿಂಗೆಲ್ಲ. ಆದರೆ ಲಿಂಗಾರ್ಚನೆಯನ್ನು ಮಾಡಿಕೊಳ್ಳಬೇಕಾದರೆ, ಲಿಂಗ ಪೂಜೆಯನ್ನು ಮಾಡಿಕೊಳ್ಳಬೇಕಾದ್ರೆ ಏನು ಬೇಕಪ್ಪ? ಮುಖ್ಯವಾಗಿ ಹಾಲಿಲ್ಲ ಅಂದ್ರೂ ಪರವಾಗಿಲ್ಲ, ಹೂವ ಪತ್ರಿಗಳು ಇಲ್ಲದೆ ಇದ್ರೂ ಪರವಾಗಿಲ್ಲ, ಇದ್ರೆ ಅರ್ಪಣೆ ಮಾಡೋದು, ಇಲ್ಲದೆ ಹೋದರೆ ಅದರ ಬಗ್ಗೆ ವಿಚಾರ ಮಾಡಬಾರ್ದು. ಈಗ ಕೆಲವೊಬ್ಬರದು ರೂಢಿ ಆಗಿರ್ತದಂದ್ರೆ, ಪಟ್ಟಣದಲ್ಲಿ ನಾ ಹೇಳೋದು, ಪಟ್ಟಣದಲ್ಲಿ ಮುಂಜಾನೆ ಎದ್ಕೊಳ್ಳೋ ವಾಕಿಂಗ್ ಹೋಗ್ತಾರ್ರಿ, ವಾಕಿಂಗ್ ಹೋಗ್ತಾರೆ ಸಿಟಿ ಒಳಗೆ. ಬೆಳಗ್ಗೆ ಸಿಟಿ ಒಳಗೆ ಏನು ಮಾಡ್ತಾರೆ? ತಮ್ಮ ಕಂಪೌಂಡ್ನೊಳಗೆ ಹೂ ಬೆಳೆಸಿರ್ತಾರೆ, ಹೂಗಳನ್ನು ಬೆಳೆಸಿರ್ತಾರೆ, ಹೂವಿನ ಮರಗಳನ್ನು ಬೆಳೆಸಿರ್ತಾರೆ, ಹೂ ಬಿಟ್ಟಿರ್ತೈತಿ. ಇವ್ರು 5ಕ್ಕೆ ಹೋಗ್ಬೇಕಾದ್ರೆ ಒಂದು ಕ್ಯಾರಿ ಬ್ಯಾಗ್ ತೊಗೊಂಡು ಹೋಗ್ತಾರೆ. ಅವ್ರು ಮಲಗಿದಾಗ ಅವ್ರ ಮನೆಯಾಗ ಬೆಳೆದಿರೋ ಹೂ ತೊಗೊಂಡು ಇವ್ರು ತಮ್ಮ ಮನೆಗೆ ಬರ್ತಾರೆ. ಅವ್ರು ಎದ್ದು ಕೂಡಲೇನ ಇವ್ರು ತಂದು ತಮ್ಮ ಮನೆಯಾಗಿರುವಂಥ ದೇವರಿಗೆ ಹೂ ಏರಿಸ್ತಾರೆ. ಎದ್ದು ಕೂಡಲೇನ ಅವ್ರಂತಾವು ನಮ್ಮ ಮನೆಯಾಗ ಇದ್ದಿದ್ದು ಎಲ್ಲ ಗಿಡದನ್ನು ಹೂ ಕಿತ್ಕೊಂಡು ಹೋಗ್ಯಾವ ನೋಡಂತ ಅವ್ರು ಇವರಿಗೆ ಹೂ ಏರಿಸ್ತಾರೆ. ಎತ್ಕೊಂಡು ಹೋದವ್ರ ಕೈಗೆ ಕರಿನಾಗರಾವ್ ಕಡಿಲಿ ಅಂತ ಅವ್ರು ಬೈತಾರೆ, ಏನೆಲ್ಲ ಬೈತಾರ. ಹೂವ ಇಲ್ಲ ಅಂದ್ರೂ ಪರವಾಗಿಲ್ಲ, ಪತ್ರಿಗಳು ಇಲ್ಲದೆ ಇದ್ರೂ ಪರವಾಗಿಲ್ಲ, ಊದಿನ ಕಡ್ಡಿ ಇಲ್ಲ, ಕಾಯಿ ಕರ್ಪೂರ ಇಲ್ಲ ಅಂದ್ರೂ ಪರವಾಗಿಲ್ಲ. ಲಿಂಗ ಪೂಜೆಯನ್ನ ಮಾಡಬೇಕಾದ್ರೆ ಮುಖ್ಯವಾಗಿ ಏನು ಬೇಕಂದ್ರೆ ನೀರು ಬೇಕು. ಏನ್ ಬೇಕ್ರಿ ಅಮ್ಮ? ಜೋರಾಗಿ ಹೇಳಿ. ಏನ್ ಬೇಕು? ನೀರು. ನೀರಲ್ಲ, ಪೂಜೆಯನ್ನ ಮಾಡುವಾಗ ನೀ ಅಲ್ಲಿರ್ಬೇಕು. ನೀರು ತಗೊಂಡು ಮಾಡೋದು ಏನೈತಿ? ನೀರು ಹಾಕುವಂತ ಕೂತೀರಿ, ಸಾಕಷ್ಟು ನಿಮ್ಮ ಊರಾಗಂತೂ ನೀರು ಹಾಕೋತ ಕೂತೀರಿ, ಆದ್ರೆ ಮನಸ್ಸಿಲ್ಲಂದ್ರೆ ವ್ಯರ್ಥ. ಲಿಂಗ ಪೂಜೆಯನ್ನ ಮಾಡುವುದಕ್ಕೆ ಮುಖ್ಯವಾಗಿ ಬೇಕಾಗಿರುವುದೇನಪ್ಪ ಅಂದ್ರೆ ನಿನ್ನ ಮನಸ್ಸು ಸಂಪೂರ್ಣವಾಗಿ ಲಿಂಗಯ್ಯನ ಕಡೆಗಿರಬೇಕು. ಪೂಜೆ ಮಾಡ್ಕೊಂಡು ಬರ್ತಾರಲ್ಲ, ಅವ್ರ ಮುಖ ನೋಡ್ರಿ ಹೇಗಿರ್ತದ, ಅವ್ರ ಮುಖದಾಗ ಎಷ್ಟು ಆನಂದ ಇರ್ತದ ನೋಡ್ರಿ. ಅಡಿಗೆ ಮಾಡಿ ಬರ್ತಾರಲ್ಲ, ಊಟ ಮಾಡಿ ಅಲ್ಲ, ಅಡಿಗೆ ಮಾಡ್ತಾರೆ ನೋಡ್ರಿ, 1 ತಾಸು 2 ತಾಸು ಅಡಿಗೆ ಮಾಡಿ ಬಂದವ್ರ ಮುಖ ನೋಡ್ರಿ. ಅಡಿಗೆ ಆತವ, ಮುಂಜಾನೆಯಿಂದ ಕುಂತಿದ್ದೆ, ಈಗ ಆತ್ ನೋಡು. ರೊಟ್ಟಿ ಮಾಡಿದೇನು? ಮಾಡೀನಿ. ರೊಟ್ಟಿ ಚಪಾತಿ ಎಲ್ಲ ಮಾಡೀನಿ. ನೀವಲ್ರೇ, ಮತ್ತು ನೀವು ತುಂಬ ಒಳ್ಳೆಯವರು. ಇನ್ನೊಂದು 15 ದಿನ ಹೇಗಾಗಿರ್ತದೆ ನಮಗೆ. ಪೂಜೆ ಮಾಡ್ಕೊಂಡು ಬಂದವ್ರು ನೋಡ್ರಿ, ಸಿದ್ಧಬಸವೇಶ್ವರನ ಗದ್ದುಗೆಯನ್ನ ದರ್ಶನ ಮಾಡ್ಕೊಂಡು ಹಿಂಗೆ ಬರ್ತಾರಲ್ರಿ, ಸಿದ್ಧಬಸವೇಶ್ವರನ ನೋಡಿ ಹಿಂಗೆ ಬರ್ತಾರ ನೋಡ್ರಿ. ನೋಡಿ ಬರುವವರ ಮುಖ ನೋಡ್ರಿ ನೀವು, ಸಿದ್ಧಬಸವೇಶ್ವರರನ್ನಲ್ಲ, ಸಿದ್ಧಬಸವೇಶ್ವರರನ್ನು ನೋಡಿ ಬರುವವರ ಮುಖ ನೋಡ್ರಿ ನೀವು. ಅವ್ರು ನಮಸ್ಕಾರ ಮಾಡಿ ಏನು ಹಿಂಗೆ ಬರ್ತಿರ್ತಾರೆ, ಅಣ್ಣ ದೇವಸ್ಥಾನಕ್ಕೆ ಬಂದೇನಪ್ಪ, ಅಕ್ಕ ದೇವಸ್ಥಾನಕ್ಕೆ ಬಂದೇನು, ದೊಡ್ಡಮ್ಮ ದೇವಸ್ಥಾನಕ್ಕೆ ಬಂದೇನು, ಹಿಂಗನ್ರಿ. ಹೂನವ ದೇವಸ್ಥಾನಕ್ಕೆ ಬಂದೇನವ, ನೀನು ಬಂದೇನು? ಹ್ಞೂ ಅಕ್ಕ. ನೋಡ್ರಿ ಹೆಂಗಿರ್ತದ. ಅವರು ಸಿದ್ಧ ಬಸವೇಶ್ವರನ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಕೈ ಮುಗಿದು ಹಿಂಗೆ ಮೆಟ್ಟಲಿನಿಂದ ಕೆಳಗೆ ಹೋಗ್ತಿರ್ತಾರಲ್ಲ, ಅವ್ರ ಮುಖ ನೋಡ್ರಿ. ಸಿದ್ಧ ಬಸವೇಶ್ವರ ಎಲ್ಲಿರ್ತಾನಂದ್ರೆ ದರ್ಶನ ಮಾಡ್ಕೊಂಡು ಹೋಗ್ತಿರ್ತಾರಲ್ಲ, ಅವ್ರ ಮುಖದೊಳಗನ ನಗನಗ್ತ ನಮ್ಮೆಲ್ಲರಿಗೂ ಸಿದ್ಧ ಬಸವೇಶ್ವರ ದರ್ಶನವನ್ನ ಕೊಡ್ತಾರೆ, ದರ್ಶನವನ್ನ ನೀಡ್ತಾರೆ. ಇದನ್ನ ನೋಡ್ರಿ. ಅದ ಎಲ್ಲರೂ ಹೋಗಿ ಬರ್ರಿ ಯಾರ್ದಾದ್ರೂ ಸಂಬಂಧಿಕರ ಮನೆಗೆ, ಅವ್ರ ಮುಖ ನೋಡ್ರಿ ಹೆಂಗಿರ್ತಾವ. ಎಲ್ಲೋಗಿದ್ದಿ? ಅದ ನಿನ್ನೆ ಭಾಳ ಮಾತಾಡಿದ್ಲಂತ ನಮ್ಮ ಬಗ್ಗೆ, ಆಕೆನ ಕೇಳ್ಕೊಂಬರಕ್ಕೆ ಹೋಗಿದ್ದಿ ಹೆಂಗದೀನಿ ಅಂತ ಹೇಳಿ. ಲೌಕಿಕರ ಸಂಬಂಧಗಳ ಜೊತೆಗೆ ನಾವು ಇರುವಾಗ ನಮ್ಮ ಮುಖನೇ ಬೇರೆಯಾಗಿರ್ತದೆ, ನಮ್ಮ ಭಾವ ಬೇರೆಯಾಗಿರ್ತದೆ, ನಮ್ಮ ಮನಸ್ಸು ಬೇರೆಯಾಗಿರ್ತದೆ. ಶಿವಯೋಗಿ ಸಾರ್ವಭೌಮರಾಗಿರುವ ಸಿದ್ಧಬಸವೇಶ್ವರನ ಸನ್ನಿಧಾನದಾಗ ಕೂತ್ಕೊಂಡಾಗ ಪುರಾಣ ಮುಗಿದ ಮೇಲೆ ಪ್ರಸಾದ ಮಾಡ್ಕೊಂಡು ಹೋಗ್ತಿರ್ತೀರಿ ನೋಡ್ರಿ. ಅವರ ಪ್ರಸಾದ ಮಾಡ್ಕೊಂಡು ಹೋಗ್ತಿರ್ತೀರಲ್ಲ, ನಿಮ್ಮ ಮುಖ ಹೆಂಗಾಗಿರ್ತೈತ್ರಿ? ಆನಂದ. ಪ್ರಸಾದ ಮಾಡ್ಕೊಂಡು ಹಿಂಗೆ ಹೋಗೋದ್ರೊಳಗನ ಹಾಸಿಗೆನೇ ಬೇಡ, ಆರಾಮ್. ಹೌದಲ್ರಿ? ಎಷ್ಟು ಆನಂದ ನಿದ್ದೆ ಬರ್ತದ. ಸಿದ್ಧ ಬಸವೇಶ್ವರನ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಮನೆಗೆ ಹೋದ್ರೆ ನಿಮಗೆ BP ಗುಳಿಗೆ ಬೇಡ, ಶುಗರ್ ಗುಳಿಗೆ ಬೇಡ, ಹಾರ್ಟ್ ಗುಳಿಗೆ ಬೇಡ, ಕಿಡ್ನಿ ಗುಳಿಗೆ ಬೇಡ, ಯಾವ ಮಾತ್ರೆಗಳು ಬೇಡ.
ಯಾವ ಗೋಲಿಯೂ ಕೂಡ ಬೇಡ. ಸಿದ್ಧ ಬಸವೇಶ್ವರನ ಪ್ರಸಾದ ಸ್ವೀಕಾರ ಮಾಡಿದ್ರೆ ಶುಗರ್ ಇದ್ದವರಿಗೆ ಶುಗರ್ ನಾರ್ಮಲ್ ಆಗ್ತದೆ, ಬಿ ಪಿ ಇದ್ದವರಿಗೆ ಬಿ ಪಿ ನಾರ್ಮಲ್ ಆಗ್ತದೆ, ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಹಾರ್ಟ್ ಪ್ರಾಬ್ಲಮ್ ಎಲ್ಲವನ್ನೂ ಕೂಡ ಸಿದ್ಧ ಬಸವೇಶ್ವರನ ಪ್ರಸಾದ ದೂರ ಮಾಡಿಬಿಡ್ತದೆ. ಅಂಥ ಶಕ್ತಿ ಸಿದ್ಧ ಬಸವೇಶ್ವರನ ಪ್ರಸಾದದಲ್ಲಿ.